ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ರೀತಿಯ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಭಾರತ ಯಾವಾಗ ಹೊಡಿಬಹುದು ಅಂತ ಪಾಕಿಸ್ತಾನ ಕೂಡ ಕಾಯ್ತಾ ಕೂತಿದೆ. ಯಾಕಂದರೆ ಪಾಕಿಸ್ತಾನಕ್ಕೆ ಮಲಗಿದ್ರೆ ನಿದ್ರೆ ಬರ್ತಾ ಇಲ್ಲ. ಅವ್ರು ರಾತ್ರಿ 3 ಗಂಟೆಗೆ ಎದ್ದೆಲ್ಲ ಪ್ರೆಸ್ ಮೀಟ್ ಮಾಡುವಂತಹ ಸ್ಥಿತಿಯನ್ನು ಭಾರತ ನಿರ್ಮಾಣ ಮಾಡಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಭಾರತ ಯಾವ ರೂಪದಲ್ಲಿ ಹೊಡಿಬಹುದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲದರ ನಡುವೆ ಭಾರತದ ಮಾಧ್ಯಮಗಳಲ್ಲಿ ಮಾತ್ರ ನಿರಂತರವಾಗಿ ಚರ್ಚೆ ಆಗ್ತಿರೋದೇನು ಕೇಳಿದ್ರೆ, ಭಾರತ ಹಂಗೆ ಹೊಡೆಯುತ್ತೆ, ಹಿಂಗೆ ಹೊಡೆಯುತ್ತೆ, ಇಲ್ಲಿ ಟಾರ್ಗೆಟ್ ಮಾಡುತ್ತೆ, ಈ ಮಿಸೈಲ್ ಹಾರಿಸುತ್ತೆ, ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಬಳಸುತ್ತೆ, ಏನೇನೋ ನಾನಾ ಬಗೆಯ ಚರ್ಚೆಗಳು. ನನಗೆ ಮಾಧ್ಯಮಗಳ ನ್ಯೂಸ್ ರೂಮ್ನಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯಗಳನ್ನು ನೋಡಿದ್ರೆ ಅಜಿತ್ ದೋವಲ್ ಏನಾದರೂ ತಮ್ಮ ಸೀಕ್ರೆಟ್ ರಿಪೋರ್ಟ್ಗಳನ್ನು ಈ ಮಾಧ್ಯಮದವ್ರಿಗೆ ಕೊಟ್ಬಿಟ್ಟಿದ್ದಾರೇನೋ ಅಂತ ಅನಿಸುತ್ತೆ. ಆ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಹುಚ್ಚುಚ್ಚು ವರದಿಯನ್ನು ಪ್ರಕಟಿಸ್ತಾ ಇದ್ದಾವೆ. ಇನ್ನು ಕನ್ನಡದಲ್ಲಿರುವಂಥ ಖ್ಯಾತನಾಮ ಜರ್ನಲಿಸ್ಟ್ಗಳು ನಮ್ಮ ಸೇನೆಯ ಬಗ್ಗೆಯೇ ಸ್ವಲ್ಪ ಡೌನ್ ಮಾಡಿ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ವಿಳಂಬ ಆಗ್ತಾ ಇದೆ, ನಾವೇನು ಕೈಕಟ್ಟಿ ಕೂತ್ಕೊಂಡಿದ್ದೀವಾ, ನಾವು ಹೋಗಿ ಹೊಡಿಬೇಕು, ಹೊಡೆದ್ರೆ ಹಂಗೆ ಹಿಂಗೆ ಹೊಡಿಬಾರ್ದು, ನಾನಾ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಮಿತ್ರರೇ, ಜರ್ನಲಿಸ್ಟ್ಗಳು ಯುದ್ಧ ಭೂಮಿ ಅಂತ ನ್ಯೂಸ್ ರೂಮ್ ಇದ್ದಾಗಿರುತ್ತೆ ಅಂತ ಅಂದುಕೊಂಡಂತೆ ಕಾಣ್ತಾ ಇದೆ. ಅದೇನೇ ಇರಲಿ, ಸದ್ಯ ಯಾಕೆ ವಿಳಂಬ ಆಗ್ತಾ ಇದೆ? ನರೇಂದ್ರ ಮೋದಿ ಮಾಡ್ತಿರುವ ಪ್ಲಾನ್ಗಳೇನು? ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಿರೋದು ಯಾಕೆ? ಸೇನೆಗೆ ಪೂರ್ಣವಾದಂತಹ ಪರಮಾಧಿಕಾರ ಕೊಟ್ಟಿದ್ದಾರಲ್ಲ, ಅದರ ಹಿಂದಿನ ಮರ್ಮ ಏನು? ಇದೆಲ್ಲದರ ಮಧ್ಯೆ ಜಾತಿ ಜನಗಣತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ದೇಶ ಹೊತ್ತುರಿತಾ ಇದೆ, ಪಾಕಿಸ್ತಾನದ ಮೇಲೆ ಯುದ್ಧದ ಸನ್ನಿವೇಶ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡಿಬಿಟ್ಟು ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ದೇಶದಲ್ಲಿ ಜಾತಿ ಜನಗಣತಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ವಿಪಕ್ಷಗಳಿಗೂ ಇದು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಶತ್ರು ದೇಶಕ್ಕೂ ಕೂಡ ಇದು ಅರ್ಥ ಆಗದಂತಹ ವಿಚಾರವಾಗಿದೆ. ಇದೆಲ್ಲದರ ನಡುವೆ ನರೇಂದ್ರ ಮೋದಿ ಅವರ ಇಡೀ ಟೀಮ್ 3 ವಿಭಾಗಗಳಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಮೋದಿ ಅವರು ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನಾನಿವತ್ತು ಒಬ್ಬರ ಬಗ್ಗೆ ಮಾತ್ರ ಹೇಳ್ತೀನಿ, ಒಂದು ಟೀಮ್ನ ಬಗ್ಗೆ. ಆ ಟೀಮ್ ಕೆಲಸ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟು, 1971ರ ಯುದ್ಧದಲ್ಲಿ ಆ ಟೀಮ್ ಎಷ್ಟು ಪ್ರಖರವಾಗಿ ಕೆಲಸ ಮಾಡಿತ್ತು, ಈಗ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಗೆ ನೆನಪಿರಲಿ, ಆ ಟೀಮ್ ಯಾವತ್ತೂ ಕೂಡ ಬಂದೂಕನ್ನು ಹಿಡಿಯಲ್ಲ, ಸೇನೆಯಲ್ಲಿ ಯಾವುದೇ ಪಾತ್ರ ಇಲ್ಲ, ಆದರೂ ಕೂಡ ದೇಶದ ಯುದ್ಧದ ಗೆಲುವು ಸೋಲನ್ನು ನಿರ್ಧಾರ ಮಾಡುವಂಥ ಟೀಮ್ ಅದು. ನಾನಿವತ್ತು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಇಷ್ಟೊತ್ತು ಪೀಠಿಕೆ ಹಾಕಿದ್ದು ಯಾರ ಬಗ್ಗೆ ಅಂತ ನಿಮಗೆಲ್ಲ ಗೊತ್ತಾಗಿರಬಹುದು. ಅದು ನಮ್ಮ ವಿದೇಶಾಂಗ ಇಲಾಖೆಯ ಬಗ್ಗೆ. ಇವತ್ತು ನಮ್ಮ ವಿದೇಶಾಂಗ ಸಚಿವರಾಗಿ ಎಸ್ ಜೈಶಂಕರ್ ಅವರಿದ್ದಾರೆ. ಇಡೀ ವಿಶ್ವದಲ್ಲಿ ಎಸ್ ಜೈಶಂಕರ್ ಅವರ ಸಾಮರ್ಥ್ಯ ಏನು ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಪಾಶ್ಚಿಮಾತ್ಯ ದೇಶಗಳು ಕೂಡ ಅವರ ಮಾತಿನ ಬಾಣದ ರುಚಿಯನ್ನು ಅನುಭವಿಸಿದ್ದಾವೆ. ಜೈಶಂಕರ್ ಅವರು ಭಾರತದ ಹಿತಾಸಕ್ತಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅದು ಅಮೆರಿಕ ಆಗಿರಲಿ, ಯುರೋಪ್ನ ದೇಶಗಳಾಗಿರಲಿ, ಯಾವುದೇ ದೇಶ ಬೇಕಾದರೂ ಆಗಿರಲಿ, ಅವರ ಸಾಮರ್ಥ್ಯ ಎಷ್ಟು ಬೇಕಾದರೂ ಇರಲಿ, ಅಂತಹ ಸಂದರ್ಭದಲ್ಲಿ ಭಾರತವನ್ನು ಬಹಳ ಗಟ್ಟಿಯಾಗಿ ಡಿಫೆಂಡ್ ಮಾಡಿಕೊಳ್ತಾರೆ. ಹೀಗಾಗಿ ಮಿತ್ರರೇ, ನರೇಂದ್ರ ಮೋದಿ ಅವರು ಜೈಶಂಕರ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಟು ಅವರಿಗೆ ವಿದೇಶಾಂಗ ಇಲಾಖೆಯನ್ನು ಕೊಟ್ಟಿರುವಂತಹದ್ದು. ಸಾಮಾನ್ಯವಾಗಿ ಯಾವುದೋ ರಾಜಕಾರಣಿಯನ್ನು ವಿದೇಶಾಂಗ ಸಚಿವರನ್ನಾಗಿ ಮಾಡಿಬಿಟ್ರೆ ಅವರಿಗೆ ಬಹಳಷ್ಟು ಗೊತ್ತಿರೋದಿಲ್ಲ. ಅವರು ರಾಜಕೀಯ ನೆಲಗಟ್ಟಿನಲ್ಲಿ ಮಾತ್ರ ನೋಡ್ತಾರೆ. ಆದರೆ ಒಬ್ಬ ವ್ಯಕ್ತಿ IFS ಆಫೀಸರ್ ಆಗಿ 30ರಿಂದ 35 ವರ್ಷಗಳ ಕಾಲ ಭಾರತದ ಡಿಪ್ಲೊಮೆಟ್ ಆಗಿ ಸೇವೆ ಸಲ್ಲಿಸಿದಂಥವರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡಿದ್ರೆ ಅದು ದೇಶದ ಯಶಸ್ಸಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನ ಜೈಶಂಕರ್ ಅವರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಲೂ ಯುದ್ಧ ಆಗುವಂಥ ಸನ್ನಿವೇಶ ಇದೆ. ನಾನು ಈಗಲೂ ಕೂಡ ಅದನ್ನು ಯುದ್ಧ ಅಂತ ಕರೆಯೋದಕ್ಕೆ ನನಗಿಷ್ಟ ಇಲ್ಲ. ಯಾಕೆಂದರೆ ಯುದ್ಧ ಆಗುವಂಥದ್ದು, ಭಾರತ ಒಂದು ಮಿಲಿಟರಿ ಆ್ಯಕ್ಷನನ್ನು ತೆಗೆದುಕೊಂಡು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವೂ ಕೂಡ ಏನಾದರೂ ಮಿಲಿಟರಿ ಆ್ಯಕ್ಷನನ್ನು ಮಾಡಿದ್ದೆ ಆದರೆ ಆಗ ಭಾರತ 2ನೇ ಬಾರಿಗೆ ಉತ್ತರ ಕೊಡುತ್ತಲ್ಲ, ಅನಂತರ ಅದು ಯುದ್ಧವಾಗಿ ಮಾರ್ಪಡುವಂಥ ಸಾಧ್ಯತೆಗಳಿರುತ್ತೆ. ಅದೇನೇ ಇರಲಿ, ಸದ್ಯ ಭಾರತದ ಸೇನೆ ಏನೇ ಕಾರ್ಯಾಚರಣೆ ಮಾಡಬೇಕಾದ್ರೂ ಕೂಡ ಗ್ರೌಂಡ್ ಕ್ಲಿಯರ್ ಆಗಬೇಕು. ಕೇವಲ ಯುದ್ಧ ಭೂಮಿ ಕ್ಲಿಯರ್ ಆಗೋದಲ್ಲ, ಭಾರತದ ಪರವಾಗಿ ಎಷ್ಟು ವಾಯ್ಸ್ಗಳಿದೆ, ಎಷ್ಟು ದೇಶಗಳು ನಮ್ಮ ಜೊತೆಗೆ ನಿಂತ್ಕೊಳ್ತವೆ, ಶತ್ರು ದೇಶ ಎಷ್ಟು ವೀಕ್ ಆಗುತ್ತೆ, ಅವರನ್ನು ಎಷ್ಟು ಜನ ಖಂಡಿಸ್ತಾರೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿತ್ರರೇ, 1971ರ ಯುದ್ಧದ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೀನಿ. ನಿಮಗೆಲ್ಲ ಗೊತ್ತು, 1971ರ ಇಂಡೋ ಪಾಕ್ ಯುದ್ಧದಲ್ಲಿ ಬಾಂಗ್ಲಾದೇಶದ ಉದಯ ಆಯಿತು. ಭಾರತ ಆ ಯುದ್ಧವನ್ನು ಬಹಳ ಅಭೂತಪೂರ್ವವಾಗಿ ಗೆದ್ದಿತ್ತು. ಪಾಕಿಸ್ತಾನಕ್ಕೆ ಹೀನಾಯವಾಗಿ ಸೋಲಾಗಿತ್ತು. ಪಾಕಿಸ್ತಾನದ 90,000 ಸೈನಿಕರು ಭಾರತಕ್ಕೆ ಶರಣಾಗಿದ್ರು. ಅವರೆಲ್ಲರನ್ನೂ ಕೂಡ ವರ್ಷಗಳ ಕಾಲ ಭಾರತ ತನ್ನ ಬಂಧನದಲ್ಲಿ ಇಟ್ಕೊಂಡಿತ್ತು. ಅಷ್ಟು ದೊಡ್ಡ ಜಯವನ್ನು ಭಾರತ ಸಾಧಿಸಿತ್ತು. ಮಿತ್ರರೇ, ಇಂದಿರಾ ಗಾಂಧಿ ಏಕಾಏಕಿಯಾಗಿ ಬಾಂಗ್ಲಾದೇಶದ ಮೇಲೆ 1971ರಲ್ಲಿ ಯುದ್ಧ ಮಾಡಿರಲಿಲ್ಲ. ಇಂದಿರಾ ಗಾಂಧಿ ಅದಕ್ಕೆ ಗ್ರೌಂಡ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ಯಾವುದರ ಮೂಲಕ? ತಮ್ಮ ಡಿಪ್ಲೊಮೆಸಿ ಮೂಲಕ. ಬಾಂಗ್ಲಾದೇಶದಲ್ಲಿ ನರಮೇಧ ಆಗ್ತಾ ಇದೆ. ಅಲ್ಲಿನ ಜನರನ್ನ, ಅಲ್ಲಿನ ಭಾಷೆ, ಅವರ ಆಚಾರ ವಿಚಾರಕ್ಕೋಸ್ಕರವಾಗಿ ವೆಸ್ಟ್ ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನ ಅವರ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದೆ. ಅಲ್ಲೊಂದು ದೊಡ್ಡ ಜನಸೈಡ್ ಆಗ್ತಾ ಇದೆ ಅಂತ ಭಾರತ ವಿಶ್ವ ಸಮುದಾಯಕ್ಕೆ ತಿಳಿಸುವಂತಹ ಪ್ರಯತ್ನವನ್ನು ಆರಂಭ ಮಾಡಿತು.
ಇದಕ್ಕೆ ಭಾರತದ ಅನೇಕ ಡಿಪ್ಲೊಮ್ಯಾಟ್ಗಳು ನಿರಂತರವಾಗಿ ಅನೇಕ ದೇಶಗಳ ಜೊತೆಗೆ ಸಂಪರ್ಕದಲ್ಲಿದ್ದರು. ಕೇವಲ ಭಾರತದ ಡಿಪ್ಲೊಮ್ಯಾಟ್ಗಳು ಮಾತ್ರ ಅಲ್ಲ, ಸ್ವತಃ ಇಂದಿರಾ ಗಾಂಧಿ ಅವರು ಯಾವ್ಯಾವ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ರು ಅಲ್ಲಿ ಬಾಂಗ್ಲಾದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನದ ಸೈನಿಕರು ನರಮೇಧ ಮಾಡ್ತಾ ಇದ್ದಾರೆ, ಬಾಂಗ್ಲಾ ಪ್ರಜೆಗಳನ್ನು ಯಾವ ರೀತಿಯಾಗಿ ನಿರ್ದಯವಾಗಿ ಹತ್ಯೆ ಮಾಡ್ತಾ ಇದ್ದಾರೆ, ಇದರಿಂದ ಭಾರತಕ್ಕೆ ಹೇಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಭಾರತದೊಳಗೆ ಅದಾಗಲೇ 10 ಮಿಲಿಯನ್ಗೂ ಹೆಚ್ಚು ಬಾಂಗ್ಲಾ ಅಕ್ರಮ ವಲಸಿಗರು ಬಂದಾಗಿತ್ತು. ಇದನ್ನೆಲ್ಲ ಇಂದಿರಾ ಗಾಂಧಿ ವಿಶ್ವ ಸಮುದಾಯಕ್ಕೆ ನಿಧಾನವಾಗಿ ತಿಳಿಸೋದಕ್ಕೆ ಶುರು ಮಾಡಿದ್ರು. ರಷ್ಯಾ ಜೊತೆಗೆ ಬಹಳ ಉತ್ತಮವಾದಂತಹ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ರು. ಯಾಕಂದರೆ ಅಮೆರಿಕ ನಮ್ಮ ವಿರುದ್ಧವಾಗಿದೆ ಅನ್ನುವಂಥದ್ದು ಇಂದಿರಾ ಗಾಂಧಿ ಅವರಿಗೆ ಗೊತ್ತಿತ್ತು. ಇದೆಲ್ಲದರಲ್ಲೂ ಮಿತ್ರರೇ ಭಾರತದ ವಿದೇಶಾಂಗ ಇಲಾಖೆಯ ಪಾತ್ರ ಇದೆಯಲ್ಲ ಬಹಳ ಮಹತ್ವದ್ದು. ಆಗ ಇಂದಿರಾ ಗಾಂಧಿ ಅವರು ಅನುಸರಿಸಿದಂಥ ಡಿಪ್ಲೊಮ್ಯಾಟಿಕ್ ನೀತಿಗಳಿದಾವಲ್ಲ ಅದು ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ. ಹೀಗಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದ ವಿಭಜನೆಗೋಸ್ಕರವಾಗಿ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕದಂತಹ ದೈತ್ಯ ಶಕ್ತಿ ಭಾರತಕ್ಕೆ ಸ್ವಲ್ಪ ತೊಂದರೆ ಕೊಡ್ತು ಅನ್ನೋದು ಬಿಟ್ಟರೆ ಭಾರತ ಅಷ್ಟೇನು ದೊಡ್ಡದಾದಂತಹ ಒತ್ತಡವನ್ನು ಎದುರಿಸಬೇಕಾಗಿ ಬಂದಿಲ್ಲ. ಕೇವಲ 13 ದಿನದಲ್ಲಿ ಭಾರತ ಬಾಂಗ್ಲಾವನ್ನು ವಿಭಜನೆ ಮಾಡುವಲ್ಲಿ ಯಶಸ್ವಿ ಆಯಿತು. ಯಾಕಿದಾಯಿತು ಕೇಳಿದ್ರೆ ಗ್ರೌಂಡ್ ಕ್ಲಿಯರ್ ಆಗಿತ್ತು. ಈಗಲೂ ಮಿತ್ರರೇ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ನರೇಂದ್ರ ಮೋದಿ ಅವರು ಏಕಾಏಕಿಯಾಗಿ ಅಂದೇ ರಾತ್ರಿ ಭಾರತದ ಸೇನೆಯನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನಕ್ಕೆ ಹೊಡಿಬಹುದಿತ್ತು. ಎಲ್ಲೊಂದು ಕಡೆಯಲ್ಲಿ ನಾವು 4 ಬಾಂಬ್ ಹಾಕಿ ಬಂದ್ಬಿಟ್ಟು ತಕ್ಷಣ ಉತ್ತರ ಕೊಟ್ವಿ ಅಂತ ಹೇಳಬಹುದಿತ್ತು. ಹಾಗಾಗೋದಿಲ್ಲ ಮಿತ್ರರೇ. ಕೆಲವರು ಟಿವಿಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ಹೊಡಿಬೇಕಿತ್ತು, ನಮ್ಮ ಸೇನೆ ಏನು ಮಾಡ್ತಾ ಇದೆ, ಸುಮ್ಮನೆ ಸೇನೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕ್ತಾ ಇದ್ರೆ ಏನು ಪ್ರಯೋಜನ, ಹೀಗೆಲ್ಲ ಕೆಲ ಟಾಪ್ ಲೆವೆಲ್ನ ಜರ್ನಲಿಸ್ಟ್ಗಳೇ ಮಾತನಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳದಂತಹ ಸಂದರ್ಭದಲ್ಲಿ ಬೇಸರಗೊಳ್ಳುತ್ತೆ. ಮಿತ್ರರೇ, ನೀವು ಒಂದನ್ನು ನಿರ್ಧಾರ ಮಾಡ್ಕೊಳ್ಬೇಕು. ನಮಗೆ ಗೆಲುವು ಮುಖ್ಯವಾ ಅಥವಾ ನಾವು ಪಾಕಿಸ್ತಾನದ ವಿರುದ್ಧವಾಗಿ ಒಂದು ಮಿಲಿಟರಿ ಆಕ್ಷನ್ ಅನ್ನು ಮಾಡಿ ಕೈಕಟ್ಟಿ ಕೂರೋದು ಮುಖ್ಯವಾ? ಅಂತಿಮವಾಗಿ ಭಾರತಕ್ಕೆ ಏನು ಬೇಕಾಗಿದ್ದು? ಪಾಕಿಸ್ತಾನ ಇನ್ನೊಮ್ಮೆ ಪೆಹಲ್ಗಾಮ್ನಂತ ಅಟ್ಯಾಕ್ ಮಾಡೋದಕ್ಕೆ 1000 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯ ಹೊಡೆತವನ್ನು ಕೊಡಬೇಕು ತಾನೆ. ಅದಕ್ಕೆ ಮಿತ್ರರೇ ಮಿಲಿಟರಿಯನ್ನು ಎಷ್ಟು ಸಜ್ಜುಗೊಳಿಸಬೇಕು, ಹಾಗೆ ನಮ್ಮ ಮಿತ್ರ ದೇಶಗಳನ್ನು ವಿಶ್ವಾಸಕ್ಕೆ ಪಡೆಯುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗಾಗಲೇ ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದೆ. ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು ಎಸ್ ಜೈಶಂಕರ್ ಅವರು. ಈ ಘಟನೆ ಆದ ಬಳಿಕ ಮಿತ್ರರೇ ಎಸ್ ಜೈಶಂಕರ್ ಅವರು 130 ದೇಶಗಳನ್ನು ತಲುಪಿದ್ದಾರೆ. ಅಂದರೆ ನಮ್ಮ ವಿದೇಶಾಂಗ ಇಲಾಖೆಯ ಮೂಲಕ ನಮ್ಮ ದೇಶದ ಡಿಪ್ಲೊಮ್ಯಾಟ್ಸ್ಗಳು ಅಷ್ಟು ದೇಶದೊಂದಿಗೆ ಎಂಗೇಜ್ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಘಟನೆಯ ಹಿನ್ನೆಲೆ, ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಹೇಗಿದೆ, ಆ ಘಟನೆಯ ಕ್ರೂರತೆ ಎಷ್ಟಿತ್ತು, ಇದೆಲ್ಲದನ್ನೂ ಕೂಡ ಭಾರತ ಜಗತ್ತಿಗೆ ತಿಳಿಸ್ತಾ ಇದೆ. ಪಾಕಿಸ್ತಾನವನ್ನು ಒಬ್ಬಂಟಿಯಾಗಿ ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಇದಕ್ಕೆ ನಿಮಗೆ ಸಣ್ಣದಾಗಿ ಒಂದು ಉದಾಹರಣೆ ಕೊಡ್ತೀನಿ, ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಬೀರಿದೆ ಅಂತ. ಸದ್ಯ ಇಂಗ್ಲೆಂಡ್ನಲ್ಲಿರುವಂತಹ ಸರ್ಕಾರ ಲೆಫ್ಟಿಸ್ಟ್ ಸರ್ಕಾರ. ಅಂತಹ ಇಂಗ್ಲೆಂಡ್ನಲ್ಲಿ ಈಗ ಭಾರತದ ಪರವಾಗಿ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿನ ಸರ್ಕಾರ ಭಾರತದ ಜೊತೆಗೆ ನಿಂತ್ಕೊಳ್ಳೋದಾಗಿ ಹೇಳ್ತಾ ಇದೆ. ಯಾಕೆಂದರೆ ಘಟನೆಯ ತೀವ್ರತೆ ಅವರಿಗೆ ಅರ್ಥ ಆಗಿದೆ. ಹಾಗೆ ಇವತ್ತು ಇಸ್ಲಾಮಿಕ್ ರಾಷ್ಟ್ರಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ನಾಳೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆದರೆ ಧರ್ಮದ ಕಾರಣದಿಂದಾಗಿ ಅವರು ಪಾಕಿಸ್ತಾನವನ್ನು ಬೆಂಬಲಿಸುವಂಥ ಸಾಧ್ಯತೆಗಳಿರುತ್ತೆ. ಅವರಿಗೂ ಕೂಡ ನಾವು ರೀಚ್ ಆಗುವಂಥ ಪ್ರಯತ್ನ ಮಾಡಬೇಕು. ಇವತ್ತು ಕತಾರ್ ಇರಬಹುದು, ಸೌದಿ, ಒಮಾನ್, UAE ಈ ಎಲ್ಲ ದೇಶಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಅಂದುಕೊಳ್ಳಿ, ಯುದ್ಧ ಆಗೇ ಬಿಡುತ್ತಪ್ಪ. ಅಂತಹ ಸನ್ನಿವೇಶದಲ್ಲಿ ಅಲ್ಲಿರುವ ಭಾರತೀಯರ ವಿರುದ್ಧವಾಗಿ ಅವರೇನಾದರೂ ಕ್ರಮ ಕೈಗೊಂಡ್ರೆ ಅಥವಾ ಆ ದೇಶಗಳು ಭಾರತದ ವಿರುದ್ಧವಾಗಿ ಯಾವುದಾದ್ರೂ ನಿರ್ಧಾರವನ್ನು ಕೈಗೊಂಡ್ರೆ, ಭಾರತ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಆಕ್ಷನ್ ಕೈಗೊಳ್ಳುತ್ತಿದ್ದ ಹಾಗೆ ಪಾಕಿಸ್ತಾನ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡುತ್ತೆ. ನಮ್ಮ ಮೇಲೆ ವಿನಾಕಾರಣವಾಗಿ ಭಾರತ ದಾಳಿ ಮಾಡಿದೆ, ಅವರು ಯಾವುದೇ ಸಾಕ್ಷಿ ಕೊಟ್ಟಿಲ್ಲ, ತನಿಖೆಗೆ ಸಹಕಾರ ಕೊಡ್ತೀವಿ ಅಂತಂದ್ರೂ ಅವರು ಕೇಳಿಲ್ಲ, ಹೀಗೆಲ್ಲ ಪಾಕಿಸ್ತಾನ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತ ಆ ಎಲ್ಲ ದೇಶಗಳನ್ನು ವಿಶ್ವಾಸದಲ್ಲಿ ಇಟ್ಕೊಂಡಿರಬೇಕು. ಅದಕ್ಕೆ ಭಾರತ ಮುಂಚಿತವಾಗಿ ಅವರೆಲ್ಲರಿಗೂ ತಿಳಿಸ್ತಾ ಇದೆ. ಪುಲ್ವಾಮಾದಲ್ಲಿ ದಾಳಿಯಾದಂತಹ ಸಂದರ್ಭದಲ್ಲಿ ನಾವೆಂತಹ ಸಾಕ್ಷಿಯನ್ನು ಕೊಟ್ಟಿದ್ವಿ, ಪಠಾನ್ಕೋಟ್ ದಾಳಿಯ ಸಂದರ್ಭದಲ್ಲಿ ಯಾವ ರೀತಿಯ ತನಿಖೆ ನಡೆದಿತ್ತು, ಮುಂಬೈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅಜ್ಮಲ್ ಕಸಬ್ ಭಾರತದಲ್ಲಿದ್ದು ಆತ ಪಾಕಿಸ್ತಾನದವನು, ಪಾಕಿಸ್ತಾನದಲ್ಲಿ ಇಲ್ಲೇ ಹುಟ್ಟಿದ್ದೀನಿ, ನನ್ನ ಅಪ್ಪ ಅಲ್ಲಿದ್ದಾನೆ, ಇದನ್ನೆಲ್ಲ ಹೇಳಿದ ಬಳಿಕವೂ ಕೂಡ ಪಾಕಿಸ್ತಾನ ಹೇಗೆ ಅದನ್ನು ರಿಜೆಕ್ಟ್ ಮಾಡ್ತು, ಅದೆಲ್ಲದರ ತನಿಖೆಯ ಔಟ್ಕಮ್ ಏನಾಯಿತು, ಇದೆಲ್ಲವನ್ನೂ ಸಹ ತನ್ನ ಮಿತ್ರ ದೇಶಗಳಿಗೆ ಭಾರತ ಈಗಾಗಲೇ ಕನ್ವೆ ಮಾಡಿದೆ. ಹೀಗಾಗಿ ಮಿತ್ರರೇ ಪಾಕಿಸ್ತಾನದ ಪರವಾಗಿ ಯಾವುದೇ ದೇಶಗಳು ಮಾತನಾಡ್ತಾ ಇಲ್ಲ. ಇವತ್ತು ಮಿತ್ರರೇ ಈ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರವಾಗಿ ಯಾರಾದರೂ ಮಾತನಾಡ್ತಾ ಇದ್ದಾರಾ ಅಂತ ಯೋಚನೆ ಮಾಡಿ. ಟರ್ಕಿ ಪಾಕಿಸ್ತಾನದ ಪರವಾಗಿ ಸ್ವಲ್ಪ ನಿಂತ್ಕೊಂಡಂತೆ ಕಂಡು ಬರ್ತಾ ಇದೆ. ಆದರೆ ಅವರು ಕೂಡ ಹೇಳ್ತಿರೋದೇನು, ಪರಿಸ್ಥಿತಿಯನ್ನು ಹದ್ದು ಮೀರೋದಕ್ಕೆ ಬಿಡಬೇಡಿ, ಶಾಂತಿಯ ಮೂಲಕವಾಗಿ ಮಾತುಕತೆ ಮೂಲಕವಾಗಿ ಎಲ್ಲದನ್ನು ಬಗೆಹರಿಸ್ಕೊಳ್ಳಿ ಹೀಗಂತ ಟರ್ಕಿ ಹೇಳ್ತಾ ಇದೆಯೇ ಹೊರತು ಎಲ್ಲೂ ಕೂಡ ನಾವು ಪಾಕಿಸ್ತಾನದ ಬೆನ್ನಿಗಿದ್ದೀವಿ, ಪಾಕಿಸ್ತಾನದ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದ್ದೆ ಆದರೆ ನಾವು ಯುದ್ಧಕ್ಕೆ ಇಳಿದು ಬಿಡ್ತೀವಿ, ಹೀಗೆಲ್ಲ ಟರ್ಕಿ ಏನೂ ಹೇಳ್ತಾ ಇಲ್ಲ. ಚೈನಾ ಕೂಡ ನೇರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಇಡೀ ವಿಶ್ವ ಪಾಕಿಸ್ತಾನದ ವಿರುದ್ಧವಾಗಿದೆ. ಚೈನಾ ಒಂದು ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡ್ರೆ ಅವ್ರ ಮರ್ಯಾದೆ ಹೋಗುತ್ತೆ ತಾನೆ. ಹೀಗೆ ಭಾರತ ಪಾಕಿಸ್ತಾನವನ್ನು ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದು ರಾಜತಾಂತ್ರಿಕ ಯುದ್ಧ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ರಾಜತಾಂತ್ರಿಕತೆ ಏನಾಗಿದೆ, ಅವರು ವಿಶ್ವ ಸಮುದಾಯದ ಮುಂದೆ ಹೇಳ್ತಾ ಇದ್ದಾರೆ, ನಾವು ತನಿಖೆಗೆ ಸಿದ್ಧ ಇದ್ದೀವಿ, ನೀವೊಂದು ನ್ಯೂಟ್ರಲ್ ತನಿಖೆಯನ್ನು ಮಾಡಿಸಿ, ನಾವು ಅದನ್ನು ಎದುರಿಸ್ತೀವಿ. ಹೀಗಂತ ಪಾಕಿಸ್ತಾನ ತನ್ನ ಧ್ವನಿಯನ್ನು ಕೆಳಗಿಳಿಸಿ ಮಾತನಾಡೋದಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ಅವರಿಗೆ ಗೊತ್ತಾಗ್ತಾ ಇದೆ ನಾವು ಏಕಾಂಗಿ ಆಗ್ತಾ ಇದ್ದೀವಿ, ಭಾರತದ ಪರವಾಗಿ ವಾಯ್ಸ್ ಜಾಸ್ತಿ ಆಗ್ತಾ ಇದೆ ಅಂತ.
ಸದ್ಯ ಅಮೆರಿಕ ಸರ್ಕಾರ ಕಂಪ್ಲೀಟ್ ಆಗಿ ಭಾರತದೊಂದಿಗೆ ನಿಂತ್ಕೊಂಡಿದೆ. ಈಗಾಗಲೇ ಟ್ರಂಪ್ ಹೇಳಿದ್ದಾರೆ, ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ. ಇದೇ ಸಂದರ್ಭದಲ್ಲಿ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್, ನಮ್ಮ ದೇಶದಲ್ಲಿ ವಿದೇಶಾಂಗ ಸಚಿವರಿದ್ದಂತೆ, ಅವರು ಈಗ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮಾತನಾಡಿದ್ದಾರೆ. ದೂರವಾಣಿ ಮೂಲಕ ನಡೆದಂತಹ ಈ ಮಾತುಕತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೈನಿಕ ಕಾರ್ಯಾಚರಣೆಗೆ ಮುಂದಾಗಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಜೈಶಂಕರ್ ಅದನ್ನೇನು ಒಪ್ಕೊಂಡಿಲ್ಲ. ಭಯೋತ್ಪಾದನೆಯ ವಿರುದ್ಧದ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅಂತ ಅವ್ರಿಗೆ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಮಾರ್ಕೊ ರೂಬಿಯೋ ಒಂದೇ ಮಾತು ಹೇಳಿರೋದು, ಭಯೋತ್ಪಾದನೆಯ ವಿರುದ್ಧ ಭಾರತ ಏನೇ ಕ್ರಮ ಕೈಗೊಂಡರೂ ಕೂಡ ಅಮೆರಿಕ ನಿಮ್ಮ ಬೆನ್ನಿಗಿರುತ್ತೆ ಅಂತ. ಅದೇ ಮಾರ್ಕೊ ರೂಬಿಯೋ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ಗೂ ಕಾಲ್ ಮಾಡಿದ್ರು. ಆಗ ಅವರು ಹೇಗೆ ಮಾತನಾಡಿದ್ದಾರೆ ಗೊತ್ತಾ? ನೀವು ಘಟನೆಯನ್ನು ಮೊದಲಿಗೆ ಖಂಡಿಸಿ ಮಾತುಕತೆ ಮೂಲಕ ಎಲ್ಲದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಯತ್ನ ಮಾಡಿ, ತನಿಖೆಗೆ ಭಾರತಕ್ಕೆ ಬೇಕಾದ ಸಹಕಾರವನ್ನು ಕೊಡಿ ಅಂತೇಳಿ ಅಮೆರಿಕದ ವಿದೇಶಾಂಗ ಸಚಿವ ಸೆಕ್ರೆಟರಿ ಆಫ್ ಸ್ಟೇಟ್ ಬೆಂಡೆತ್ತಿದ್ದಾರೆ. ಇದೆಲ್ಲವೂ ಸಹ ಭಾರತದ ರಾಜತಾಂತ್ರಿಕ ದಿಗ್ವಿಜಯ. ನಾಳೆ ಬೆಳಗಾಗ್ತಿದ್ದ ಹಾಗೆ ನಿಮಗೊಂದು ಸುದ್ದಿ ಬರಬಹುದು, ಭಾರತ ಪಾಕಿಸ್ತಾನದ ಮೇಲೆ ಈ ರೀತಿಯಾಗಿ ದಾಳಿ ಮಾಡಿದೆ, ಏರ್ ಸ್ಟ್ರೈಕ್ ಮಾಡ್ತೋ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೋ, ಇಲ್ಲ ನಮ್ಮ ನೇವಿಯ ಮೂಲಕ ಪಾಕಿಸ್ತಾನದ ಈ ಭಾಗವನ್ನು ಧ್ವಂಸ ಮಾಡ್ತೋ, ಏನೊಂದು ಸುದ್ದಿ ಬರುತ್ತಲ್ಲ. ಆ ಸಂದರ್ಭದಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾರತದ ವಿರುದ್ಧವಾಗಿ ಮಾತನಾಡೋದಿಲ್ಲ. ಆಗ ಬೇರೆ ಬೇರೆ ದೇಶಗಳು ಯಾವ ರೀತಿಯ ಸ್ಟೇಟ್ಮೆಂಟನ್ನು ಕೊಡಬಹುದು ಅಂತಂದರೆ, ಎರಡೂ ದೇಶಗಳು ಸಂಯಮದಿಂದ ವರ್ತಿಸಬೇಕು, ಪಾಕ್ ಪ್ರತಿದಾಳಿಗೆ ಮುಂದಾಗಬಾರ್ದು, ಯುದ್ಧವನ್ನು ತಡಿಬೇಕು, ಎರಡು ನ್ಯೂಕ್ಲಿಯರ್ ಪವರ್ ರಾಷ್ಟ್ರಗಳು, ಈ ರೀತಿಯಾದಂತಹ ಕೂಲ್ ಸ್ಟೇಟ್ಮೆಂಟ್ ಬರುತ್ತೆ ಹೊರತು ಭಾರತ ಮಾಡಿದ್ದು ತಪ್ಪು, ಭಾರತದ ನಿರ್ಧಾರವನ್ನು ನಾವು ಖಂಡಿಸ್ತೀವಿ, ಇಂತಹ ಸ್ಟೇಟ್ಮೆಂಟ್ಗಳನ್ನು ನೀವು ನೋಡೋದಕ್ಕೆ ಸಿಗೋದಿಲ್ಲ. ಇದಕ್ಕೆ ಹೇಳಿದ್ದು ಮಿತ್ರರೇ, ಭಾರತ ಗ್ರೌಂಡ್ ಕ್ಲಿಯರ್ ಮಾಡ್ಕೊಳ್ತಾ ಇದೆ ಅಂತ. ಸದ್ಯದ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.